ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪ್ರತಿಪಕ್ಷಗಳ ತೀವ್ರ ವಿರೋಧದ ನಡುವೆಯೂ ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹೆಸರಿನಲ್ಲೇ ಗಾಂಧಿಯನ್ನ ಕೈಬಿಟ್ಟು ವಿಬಿಜಿ ರಾಮ್ಜಿ ವಿಧೇಯಕ 2025 ಮಂಡಿಸಿದೆ. ವಿಬಿಜಿ ರಾಮ್ಜಿ ಅಂದ್ರೆ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್. ಇನ್ನೇನು ಈ ವಿಧೇಯಕ ಉಭಯ ಸದನಗಳ ಒಪ್ಪಿಗೆ ಪಡೆದು ರಾಷ್ಟ್ರಪತಿಗಳ ಅಂಕಿತ ಬಿದ್ದು ವಿಬಿಜಿ ರಾಮ್ಜಿ ಕಾಯ್ದೆ ಆಗಿ ಬರುತ್ತೆ. ಯೋಜನೆಯೊಂದೇ, ಆದರೆ ಹೆಸರಿನಲ್ಲೇನಿದೆ ಅಂತ ಮೇಲ್ನೋಟಕ್ಕೆ ಅನ್ನಿಸುತ್ತೆ. ಹೆಸರು ಬದಲಾವಣೆಯ ಹಿಂದೆ ದೂರದೃಷ್ಟಿ ಇದೆಯೋ, ರಾಜಕೀಯ ಇದೆಯೋ, ಆದರೆ ಬದಲಾಗುವ ಯೋಜನೆ ಹೆಸರು ದೇಶದ ಆರ್ಥಿಕತೆಗೆ ಹೊರೆಯೂ ಹೌದು. ಬದಲಾವಣೆ ಬಳಿಕ ಆರ್ಥಿಕ ವೆಚ್ಚ ಎಷ್ಟು ಅನ್ನೋದನ್ನ ತಿಳಿಯುವ ಮೊದಲು ಈ ಮನ್ರೇಗಾ ಬಗ್ಗೆ ತಿಳಿದುಕೊಳ್ಳಬೇಕು. ಇದು ವಿಶ್ವದ ಅತಿ ದೊಡ್ಡ ಸಾಮಾಜಿಕ ಭದ್ರತಾ ಯೋಜನೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಭಾರತದ ಪ್ರತಿಯೊಂದು ಹಳ್ಳಿಯಲ್ಲಿಯೂ ಮನ್ರೇಗಾವನ್ನ ಜಾರಿಗೆ ತರಲಾಗಿದೆ. ದೇಶದೆಲ್ಲೆಡೆ ಮನ್ರೇಗಾದ ಅಡಿಯಲ್ಲಿ ಒಂದಲ್ಲ ಒಂದು ಕೆಲಸಗಳು ನಡೆದಿವೆ. ಇಲ್ಲಿಯವರೆಗೆ ಸುಮಾರು 25 ಕೋಟಿ ಕೂಲಿ ಕಾರ್ಮಿಕರು ಈ ಯೋಜನೆಗೆ ಒಳಪಟ್ಟಿದ್ದಾರೆ. ಸುಮಾರು 14.33 ಕೋಟಿ ಜನ ನಿರಂತರವಾಗಿ ಇದರಲ್ಲಿ ಸಕ್ರಿಯರಾಗಿದ್ದಾರೆ. ಮನ್ರೇಗಾದ ವ್ಯಾಪ್ತಿಯು ಅಷ್ಟೇ ಸೋಜಿಗ. 2,69,000 ಗ್ರಾಮ ಪಂಚಾಯಿತಿಗಳು, 7,000ಕ್ಕೂ ಹೆಚ್ಚು ಬ್ಲಾಕ್ಗಳು, 700ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಮನ್ರೇಗಾ ಅಸ್ತಿತ್ವ ಹೊಂದಿದೆ. ಹಾಗಾದ್ರೆ ಈ ಹೆಸರಿನ ಬದಲಾವಣೆ ಈ ಎಲ್ಲಾ ಸಂಗತಿಗಳ ಮೇಲೆ ಯಾವ್ಯಾವ ಪರಿಣಾಮಗಳನ್ನ ಈಗ ಬೀರಲಿದೆ? ಇದಕ್ಕಾಗಿ ಕೇಂದ್ರ ಸರ್ಕಾರ ಎಷ್ಟೆಲ್ಲ ವೆಚ್ಚ ಮಾಡಬೇಕಾಗತ್ತೆ? ಇದು ಬಹಳ ಮುಖ್ಯ. ಹೌದು, ಜಾಬ್ ಕಾರ್ಡ್ಗಳ ಮೇಲೆ ಅಪಾರ ವೆಚ್ಚ. ಮನ್ರೇಗಾದಲ್ಲಿನ ಕೂಲಿ ಕಾರ್ಮಿಕರನ್ನ ಜಾಬ್ ಕಾರ್ಡ್ ಮೂಲಕ ಗುರುತಿಸಲಾಗುತ್ತೆ. ಈ ಕಾರ್ಡಿನಲ್ಲಿ ಗಾಂಧೀಜಿಯವರ ಫೋಟೋದ ಜೊತೆಗೆ ಯೋಜನೆಯ ಲೋಗೋವನ್ನ ಮುದ್ರಿಸಲಾಗಿರುತ್ತೆ. ಈಗ ಹೆಸರಿನ ಬದಲಾವಣೆಯಿಂದಾಗಿ ಕೋಟ್ಯಾಂತರ ಕಾರ್ಡುಗಳು ತಾಂತ್ರಿಕವಾಗಿ ಬಳಕೆಗೆ ಲಭ್ಯವಾಗುವುದಿಲ್ಲ. ಹಳೆಯ ಕಾರ್ಡುಗಳನ್ನ ರದ್ದುಗೊಳಿಸಿ ಹೊಸ ಲೋಗೋ, ಹೊಸ ಹೆಸರಿನೊಂದಿಗೆ ಮುದ್ರಿಸಲು ಸರ್ಕಾರ ಮುಂದಾದ್ರೆ ಆಗುವ ವೆಚ್ಚ ಸಾಕಷ್ಟು. 25 ಕೋಟಿ ಕೂಲಿ ಕಾರ್ಮಿಕರನ್ನ ಗಣನೆಯಲ್ಲಿಟ್ಟು ಈ ವೆಚ್ಚವನ್ನ ಅಂದಾಜಿಸೋದೇ ಆದ್ರೆ ಮಾರುಕಟ್ಟೆಯಲ್ಲಿ ಒಂದು ಲ್ಯಾಮಿನೇಟೆಡ್ ಜಾಬ್ ಕಾರ್ಡ್ ಮುದ್ರಿಸಲು ಎಷ್ಟೇ ಕನಿಷ್ಠ ಅಂದ್ರೂ 15 ರೂಪಾಯಿ ತಗಲತ್ತೆ. 25 ಕೋಟಿ ಮಂದಿಗೆ ಇದನ್ನ ವಿತರಿಸುವುದಕ್ಕೆ 375 ಕೋಟಿ ರೂಪಾಯಿ ವೆಚ್ಚವಾಗುತ್ತೆ. ಹೊಸ ಕಾರ್ಡುಗಳನ್ನ ಮುದ್ರಿಸೋದಿಲ್ಲ, ಹಳೆ ಕಾರ್ಡುಗಳ ಮೇಲೆ ಸ್ಟಿಕ್ಕರ್ ಅಂಟಿಸ್ತೇವೆ ಅಂದ್ರೂ ಇದರ ವೆಚ್ಚ ಕೋಟಿಗಳನ್ನ ದಾಟೋದು ಖಂಡಿತ. ಮನ್ರೇಗಾ ಯೋಜನೆಯಲ್ಲಿ ಯಾವುದೇ ಕೆಲಸ ಆರಂಭವಾಗುವ ಮೊದಲು ನಾಗರಿಕ ಮಾಹಿತಿ ಮಂಡಳಿಯನ್ನ ಸ್ಥಾಪಿಸಬೇಕು ಅನ್ನೋದು ಕಡ್ಡಾಯ. ಕೆಲಸದ ಸಕಲ ವಿವರಗಳನ್ನ ಒಳಗೊಂಡಂತೆ ಪಾರದರ್ಶಕತೆ ಕಾಪಾಡಿಕೊಳ್ಳುವ ಉದ್ದೇಶ ಇದ್ರದ್ದು. ಪ್ರತಿಯೊಂದು ಕೆಲಸದ ಸ್ಥಳದಲ್ಲಿ ಕಾಂಕ್ರೀಟ್ನಿಂದ ಮಾಡಲ್ಪಟ್ಟ ಈ ಗೋಡೆಗಳಲ್ಲಿ ಕಾರ್ಯದ ವಿವರಗಳನ್ನ ದಾಖಲಿಸಲಾಗುತ್ತೆ. ಒಂದು ವೇಳೆ ಇವುಗಳಲ್ಲಿಯೂ ಹೆಸರು ಬದಲಾಗಬೇಕೆಂದು ಸರ್ಕಾರ ಬಯಸಿದ್ರೆ ಈಗಾಗಲೇ ಕೆಲಸ ನಡೆದಿರುವ ದೇಶದ 2.69 ಲಕ್ಷ ಗ್ರಾಮ ಪಂಚಾಯಿತಿಗಳ ಲಕ್ಷಾಂತರ ಗೋಡೆಗಳಿಗೆ ಪುನಃ ಬಣ್ಣ ಬಳಿಯಬೇಕಾಗಿ ಬರುತ್ತೆ. ಒಂದು ಪಂಚಾಯಿತಿಯಲ್ಲಿ ಕನಿಷ್ಠ 10 ಕಡೆ ಈ ರೀತಿ ಮರು ಬಣ್ಣ ಬಳಿಯಲು ವಿಬಿಜಿ ರಾಮ್ಜಿ ಎಂದು ಮರು ಬರೆಸಲು ಕನಿಷ್ಠ 1,000 ರೂಪಾಯಿ ವೆಚ್ಚವಾದ್ರು ಇದಕ್ಕೆ ತಗಲುವ ಒಟ್ಟು ವೆಚ್ಚ 200 ಕೋಟಿ ರೂಪಾಯಿ. ಈಗಾಗಿರುವ ಕೆಲಸಗಳ ದಾಖಲೆ ಗೋಜಿಗೆ ಹೋಗೋದಿಲ್ಲ. ಅವುಗಳ ಪಾಡಿಗೆ ಅವು ಇರಲಿ ಎಂದು ಸರ್ಕಾರ ಬಿಟ್ರೆ ಈ ವೆಚ್ಚ ಉಳಿಯಬಹುದಷ್ಟೇ. ಇನ್ನು ಕಾಗದ ಪತ್ರಗಳು, ರಬ್ಬರ್ ಸ್ಟ್ಯಾಂಪ್ಗಳು, ಪ್ರತಿಯೊಂದು ಯೋಜನೆಗಳಲ್ಲೂ ಅದರದ್ದೇ ಆದ ಲೆಟರ್ ಹೆಡ್ಗಳು, ರಬ್ಬರ್ ಸ್ಟ್ಯಾಂಪ್ಗಳು, ಫೈಲ್ ಕವರ್ಗಳು, ಅರ್ಜಿ ನಮೂನೆಗಳು ಸಾಮಾನ್ಯ. ಮನ್ರೇಗಾಕ್ಕೂ ಇವೆ. ಒಂದು ಗ್ರಾಮ ಪಂಚಾಯಿತಿಗೆ ಇವುಗಳನ್ನೆಲ್ಲ ಬದಲಿಸಿ ನೋಡಿದಾಗ ಬಹಳ ಕಡಿಮೆ ವೆಚ್ಚ ಕಾಣಿಸುತ್ತೆ. ಆದರೆ ಈ ವೆಚ್ಚವನ್ನ ದೇಶದ 700 ಜಿಲ್ಲೆಗಳ 7,000 ಬ್ಲಾಕ್ಗಳಿಂದ ಗುಣಿಸಿದಾಗ ಈ ವೆಚ್ಚದ ಪ್ರಮಾಣ ಅಗಾಧ. ಅಲ್ಲದೆ ಲಕ್ಷಾಂತರ ಕಚೇರಿಗಳಲ್ಲಿನ ಈ ಹಳೆಯ ಪರಿಕರಗಳು ಮಾನ್ಯತೆಯನ್ನ ಕಳೆದುಕೊಂಡು ಬಿಡುತ್ತೆ. ಒಂದು ಅಂದಾಜಿನ ಪ್ರಕಾರ ಏನಿಲ್ಲ ಅಂದ್ರೂ 100 ಕೋಟಿ ರೂಪಾಯಿ ತಗುಲಬಹುದು. ಡಿಜಿಟಲ್ ಮಾರ್ಪಾಡುಗಳ ವೆಚ್ಚ. ಕೇಂದ್ರ ಸರ್ಕಾರ ಈಗಾಗಲೇ ಮನ್ರೇಗಾದ ಪ್ರತಿಯೊಂದು ವಿವರಗಳನ್ನ ಡಿಜಿಟಲೀಕರಣಗೊಳಿಸಿದೆ. ಮನ್ರೇಗಾ ಸಾಫ್ಟ್ ವಿಶ್ವದ ಅತ್ಯಂತ ಸಂಕೀರ್ಣ ಡೇಟಾ ಬೇಸ್ಗಳಲ್ಲಿ ಒಂದು ಅಂತ ಹೇಳಲಾಗುತ್ತೆ. ಅಲ್ಲದೆ ಮೊಬೈಲ್ಗಳಲ್ಲಿ ಮನ್ರೇಗಾ ಮೊಬೈಲ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಚಾಲ್ತಿಯಲ್ಲಿದೆ.
ಯೋಜನೆಯ ಹೆಸರು ಬದಲಾದಾಗ ವೆಬ್ಸೈಟ್ ಡೊಮೇನ್, ಮೊಬೈಲ್ ಆಪ್ಗಳ ಇಂಟರ್ಫೇಸ್, ಡೇಟಾಬೇಸ್ಗಳ ಹೆಡರ್ಗಳ ಜೊತೆಗೆ ಕೋಟ್ಯಾಂತರ ಕಾರ್ಮಿಕರ ಬ್ಯಾಂಕ್ ಖಾತೆಗೆ ಲಿಂಕ್ ಆದ ಪಾವತಿ ಸ್ಲಿಪ್ಗಳ ರೂಪವನ್ನು ಬದಲಿಸುವುದು ಸರ್ಕಾರಕ್ಕೆ ಅನಿವಾರ್ಯ. ಈ ಹೊಣೆಯನ್ನ ಹೊರಗುತ್ತಿಗೆ ಆಧಾರದಲ್ಲಿ ಐಟಿ ಸಂಸ್ಥೆಗಳಿಗೆ ವಹಿಸಿದ್ರೂ ಸರ್ಕಾರ ಅವರಿಗೆ ಹಣ ಪಾವತಿಸಲೇಬೇಕು. ಜಾಹೀರಾತು ವೆಚ್ಚ. ಯೋಜನೆ ಹೆಸರು ಬದಲಿಸಿರುವ ವಿಚಾರ ಜನಸಾಮಾನ್ಯರಿಗೆ ತಲುಪಬೇಕು ಅಲ್ಲವೇ? ಸದನದಲ್ಲಿ ಈ ಬಗ್ಗೆ ಎಷ್ಟೇ ಚರ್ಚೆಯಾದರೂ ಜಾಹೀರಾತುಗಳ ಮೂಲಕ ಸರ್ಕಾರ ಇದನ್ನ ಜನರಿಗೆ ಮುಟ್ಟಿಸಲೇಬೇಕು. ಟಿವಿ, ರೇಡಿಯೋ, ಪತ್ರಿಕೆಗಳ ಮೂಲಕ ವಿಬಿಜಿ ರಾಮ್ಜಿಯನ್ನ ಪ್ರಚಾರ ಮಾಡಬೇಕಾಗತ್ತೆ. ಅಲ್ಲದೆ ಇಷ್ಟೆಲ್ಲ ವಿವಾದ ಇರುವಾಗ ಯೋಜನೆಯನ್ನ ಜನಪ್ರಿಯಗೊಳಿಸುವುದು ಸರ್ಕಾರಕ್ಕೆ ಪ್ರತಿಷ್ಠೆಯ ವಿಚಾರ. ಮೊದಲ ವರ್ಷದಲ್ಲಿ ಇದರ ಮರು ಬ್ರ್ಯಾಂಡಿಂಗ್ಗೆ ಏನಿಲ್ಲ ಅಂದ್ರೂ ಕನಿಷ್ಠ 200 ಕೋಟಿ ರೂಪಾಯಿ ವೆಚ್ಚವಾಗುತ್ತೆ. ಈ ಹಿಂದೆ ಸ್ವಚ್ಛ ಭಾರತ ಯೋಜನೆಯನ್ನ ಮರು ಬ್ರ್ಯಾಂಡಿಂಗ್ ಮಾಡುವಾಗ ಸರ್ಕಾರಕ್ಕೆ 500 ಕೋಟಿ ರೂಪಾಯಿ ವೆಚ್ಚವಾಗಿತ್ತು. ಇನ್ನೊಂದು ಪ್ರಮುಖ ವಿಚಾರವನ್ನು ನೋಡುವುದಾದ್ರೆ 2009ರಲ್ಲಿ ಯುಪಿಎ ಸರ್ಕಾರ ನರೇಗಾಕ್ಕೆ ಮಹಾತ್ಮ ಗಾಂಧಿ ಅವರ ಹೆಸರು ಸೇರಿಸಿ ಮನ್ರೇಗಾ ಎಂದು ಬರೆಸಿದಾಗ ಪ್ರತಿಪಕ್ಷಗಳು ಅಂದ್ರೆ ಬಿಜೆಪಿ ನೇತೃತ್ವದ ಎನ್ಡಿಎ ಈ ಬಗ್ಗೆ ಪ್ರಶ್ನೆಗಳನ್ನ ಎತ್ತಿದ್ವು. ಆ ಸಮಯದಲ್ಲಿ ಸೀಲ್ ಮತ್ತು ಬೋರ್ಡ್ ಅನ್ನ ಬದಲಾಯಿಸಲು ಸರ್ಕಾರ ಸಾಕಷ್ಟು ವೆಚ್ಚ ಮಾಡಿತ್ತು. 2014ರಲ್ಲಿ ಎನ್ಡಿಎ ಸರ್ಕಾರ ನಿರ್ಮಲ್ ಭಾರತ್ ಇಂದ ಸ್ವಚ್ಛ ಭಾರತ್ಗೆ ಯೋಜನೆಯ ಹೆಸರು ಬದಲಾಯಿಸಿದಾಗಲೂ ಇಂತಹದ್ದೇ ಖರ್ಚು ವೆಚ್ಚ ಹೆಚ್ಚಾಗಿತ್ತು. ಹಾಗಾದ್ರೆ ಮನ್ರೇಗಾದ ಸಂಪೂರ್ಣ ವಿವರವನ್ನ ನೋಡ್ತಾ ಹೋಗೋದಾದ್ರೆ ಇದು ಜಾರಿಗೆ ಬಂದಿದ್ದು 2005ರಲ್ಲಿ. ಇದರ ಉದ್ದೇಶ ಗ್ರಾಮೀಣ ಪ್ರದೇಶದ ಕುಟುಂಬಕ್ಕೆ ಕನಿಷ್ಠ 100 ದಿನಗಳ ಉದ್ಯೋಗ ಒದಗಿಸುವುದು. ಹಾಗಾದ್ರೆ ಈ ಕೆಲಸಕ್ಕೆ ಯಾರು ಅರ್ಹರು ಅಂತ ನೋಡೋದಾದ್ರೆ 18 ವರ್ಷ ಮೇಲ್ಪಟ್ಟ ಯಾವುದೇ ಗ್ರಾಮೀಣ ವ್ಯಕ್ತಿ ಅರ್ಜಿ ಸಲ್ಲಿಸಬಹುದು. ರಸ್ತೆಗಳು, ಕೆರೆಗಳು, ಕಾಲುವೆಗಳು, ಒಡ್ಡುಗಳ ನಿರ್ಮಾಣ, ಜಲ ಸಂರಕ್ಷಣೆ ಇತ್ಯಾದಿ ಕೆಲಸಗಳು ಲಭ್ಯವಾಗುತ್ತೆ. ಉದ್ಯೋಗ ಒದಗಿಸುವುದು ಸರ್ಕಾರದ ಕಾನೂನುಬದ್ಧ ಜವಾಬ್ದಾರಿ ಕೂಡ ಆಗಿದೆ. ವೇತನ ಪಾವತಿ ನೇರವಾಗಿ ಬ್ಯಾಂಕ್ ಅಥವಾ ಅಂಚೆ ಕಚೇರಿಗೆ ಜಮೆಯಾಗುತ್ತೆ. 15 ದಿನಗಳ ಒಳಗೆ ಕೆಲಸ ಸಿಗದೆ ಹೋದ್ರೆ ನಿರುದ್ಯೋಗ ಭತ್ಯೆ ನೀಡುವ ಅವಕಾಶ ಕೂಡ ಇದೆ. ಇನ್ನು ಕನಿಷ್ಠ 1/3 ಭಾಗದಷ್ಟು ಕೂಲಿ ಕಾರ್ಮಿಕರು ಮಹಿಳೆಯರಾಗಬೇಕು ಅನ್ನೋ ನಿಯಮ ಇದೆ. ಈ ನಡುವೆ ಕಾಂಗ್ರೆಸ್ ಇದನ್ನ ಯಾಕೆ ಗಂಭೀರವಾಗಿ ವಿರೋಧಿಸ್ತಾ ಇದೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಜನೌಷಧಿ ಪ್ರಧಾನಮಂತ್ರಿ ಭಾರತೀಯ ಜನರಿಕ್ ಔಷಧ ಯೋಜನೆಯಾಗಿ, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮತ್ತು ಇತರ ಕಾರ್ಯಕ್ರಮಗಳು ಪರಂಪರಾಗತ ಕೃಷಿ ವಿಕಾಸ ಯೋಜನೆಯಾಗಿ, ತ್ವರಿತ ಸಿಂಚಾಯಿ ಪ್ರಯೋಜನ ಕಾರ್ಯಕ್ರಮ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಾಗಿ, ಆಮ್ ಆದ್ಮಿ ವಿಮಾ ಯೋಜನೆ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆಯಾಗಿ, ರಾಷ್ಟ್ರೀಯ ಇ ಆಡಳಿತ ಯೋಜನೆ ಡಿಜಿಟಲ್ ಇಂಡಿಯಾಗಿ, ರಾಷ್ಟ್ರೀಯ ಕಡಲ ಅಭಿವೃದ್ಧಿ ಕಾರ್ಯಕ್ರಮ ಸಾಗರ ಮಾಲಾ ಆಗಿ, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಯೋಜನೆಯಾಗಿ, ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುದೀಕರಣ ಯೋಜನಾ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆಯಾಗಿ, ಜವಾಹರಲಾಲ್ ನೆಹರು ರಾಷ್ಟ್ರೀಯ ನಗರ ನವೀಕರಣ ಮಿಷನ್ ಅಮೃತ್ ಆಗಿ, ಪರಂಪರೆ ತಾಣಗಳ ಅಭಿವೃದ್ಧಿ HRIDAY ಕ್ರೀಡೆಯಾಗಿ, ನೀಮ್ ಕೋಟೆಡ್ ಯೂರಿಯಾ PM ಪ್ರಣಾಮ್ ಆಗಿ, ಗ್ರಾಮೀಣ ಭಾರತಕ್ಕೆ ಹೊಸ ಒಪ್ಪಂದ, ಗ್ರಾಮೋದಯದಿಂದ ಭಾರತೋದಯವಾಗಿ, ಸಾರ್ವತ್ರಿಕ ರೋಗ ನಿರೋಧಕ ಕಾರ್ಯಕ್ರಮ ಮಿಷನ್ ಇಂದ್ರಧನುಷ್ ಆಗಿ, ಸಮಗ್ರ ಬೆಳೆ ವಿಮಾ ಯೋಜನೆ ಪ್ರಧಾನಮಂತ್ರಿ ಬೆಳೆ ವಿಮಾ ಯೋಜನೆಯಾಗಿ, ಇಂದಿರಾ ಆವಾಸ್ ಯೋಜನೆ ಪ್ರಧಾನಮಂತ್ರಿ ಗ್ರಾಮೀಣ ವಸತಿ ಯೋಜನೆಯಾಗಿ, ICDS ಅಡಿಯಲ್ಲಿ ಸೇವೆಗಳು ರಾಷ್ಟ್ರೀಯ ಪೋಷಣ್ ಮಿಷನ್ ಪೋಷಣಾ ಅಭಿಯಾನವಾಗಿ ಮಾರ್ಪಾಡಾಗ್ತಿದೆ ಅಂತ ಕಾಂಗ್ರೆಸ್ ಗಂಭೀರ ಆರೋಪ ಮಾಡಿದೆ.